Instagram couple means whoever it could be, random couple. ಗೈಸ್, ನನ್ನ ಫ್ರೆಂಡ್ ಮೊನಿಷಾ ಪ್ಲೀಸ್ ಹಾಯ್ ಅಂತ ಹೇಳಿ ನನ್ನ ಹೆಂಗ್ ಓಡಿಸ್ತಾಳೆ ಕಾರು ಅಂತಂದ್ರೆ ನಾನು ಬದುಕ್ತೀನೋ ಇಲ್ವಾ ನನ್ಗೆ ಗೊತ್ತಿಲ್ಲ. ನಮ್ಗೆ ಇವಾಗ ಕೇರಳ ಈಗ ಪೂಜೆ ಮುಗಿಸಿ ಹೊರಟಿದ್ದೀನಿ. ಪೂಜೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಚಂದನಾ ಗೌಡ. ನೀವೇನೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಮನೆಯಲ್ಲಿ ಪೂಜೆ ಎಲ್ಲನೂ ಆಯಿತು, ನಮ್ಮದು ಸಾಧನ ಅಂದರೆ ಮೆಡಿಟೇಷನ್ ಆಯಿತು. ನಮ್ಮಮ್ಮ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಈಗ ನಾನು ಐಟಮ್ಸ್ಗಳೆಲ್ಲ ತೊಗೊಂಡೋಗ್ಬೇಕು. ಇಷ್ಟೊಂದು ಲೈಟಾ? ಇದು ಏನು ತೊಟ್ಟಿ ಮನೆಗಳಲ್ಲಿ ಬರುತ್ತಲ್ಲ ಲೈಟ್, ಆ ಥರ ಬರ್ತದೆ ಸೂರ್ಯನ ಕಿರಣ. ಓಕೆ, ಎಲ್ಲ ಐಟಮ್ಸ್ಗಳು ರೆಡಿ ಮಾಡಿಟ್ಕೊಂಡು ಆ್ಯಂಡ್ ಮೇಕ್ ಅ ಮೂವ್. ಮನೆ ಹತ್ರ ಇರೋ ದೇವಸ್ಥಾನದ ಹಿಂದೆನೇ ಹೋಗ್ತಾ ಇದ್ದೀನಿ. ನಿಮ್ಗೆ ಗೊತ್ತಲ್ಲ ಜಾಗ ಯಾವಾಗಲೂ. ಅದಕ್ಕೆ ಒಂದು ಪುಟ್ಟ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಪರವಾಗಿಲ್ಲ, ಈ ಥರ ಕ್ಯಾಮ್ರಾ ಕಲ್ತ್ಕೊಂಬಿಟ್ಟಿದ್ದೀನಿ ನಾನು ಇವಾಗೇನು. ಈಗ ಪೂಜೆ ಮುಗಿಸಿ ಹೊರಟಿದ್ದೀನಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ಈಗ ರೆಡಿ ಆಗಿಬಿಟ್ಟು ಜಿಮ್ಗೆ ಹೋಗಬೇಕು. ನಾನು ಆಲ್ರೆಡಿ 8 o'clock or 8:30 ಇರಬೇಕು ಅಂದ್ಕೊತೀನಿ. ಸೊ ಚಕ ರೆಡಿಯಾಗಿ ಹೋಗಿ ಜಿಮ್ಗೆ ಹೋಗ್ತಾ ಇದ್ದೀನಿ. ಇವತ್ತು ನಾವು ಈಶಾ ಫೌಂಡೇಶನ್. ಸೊ 2:30 ಇಸ್ ಮೈ ಪಿಕಪ್. ಸೊ ಅಷ್ಟರಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸಿ ಇವತ್ತು ನಮ್ಮ ಕೋಚ್ ಇಲ್ಲ, ನಾನು ಒಬ್ಬಳೇ ವರ್ಕೌಟ್ ಮಾಡಬೇಕು. ನಮ್ಮ ಗ್ಯಾಂಗ್ ಇಲ್ಲ ಇವತ್ತು. ಸೊ ರಿಯಲಿ ಒಂಥರ ಬೋರಿಂಗ್. ಆ್ಯಂಡ್ ಆಲ್ಸೋ ಐ ಮಿಸ್ ಮೈ ಗ್ಯಾಂಗ್ ವೇ ಟು ಮಚ್. ಸೊ ಅದಕ್ಕೆ ಬೇಗ ಹೋಗಿ ಕೆಲವು ವರ್ಕೌಟ್ ಮುಗಿಸ್ಕೊಂಡು ನಾನು ಇಲ್ಲಿ 9 ಗಂಟೆ ಆದಮೇಲೆ ಬರೋದು. ನಾನೋಗಿ ಮಂಗಳ ಗ್ರಹದಲ್ಲಿ ಏನೋ ಚಿನ್ನ ಹುಡುಕೋದು, ಎರಡೂ ಕೂಡ ಒಂದೇ. ಸಚ್ ಇರಿಟೇಟಿಂಗ್ ರೋಡ್ಸ್ ದೀಸ್ ಆರ್. ಟ್ರಾಫಿಕ್ಕಲ್ಲಿ ಬರೋಷ್ಟರಲ್ಲಿ ನನಗೆ ಎನರ್ಜಿ ಹೋಗಿತ್ತು, ಟಯರ್ಡು ಆಗೋಯಿತು, ಮೂಡೇ ಹೊರಟೋಯ್ತು. ವರ್ಕೌಟ್ ಮೂಡೇ ಹೊರಟೋಯ್ತು. ಬಟ್ ವಿ ಗಾಟ್ ದಿಸ್, ಲೆಟ್ಸ್ ವರ್ಕ್ ಔಟ್ ಮೋರ್. ರೆಡಿಯಾಗಿ ಹೋಗೋಕ್ಕೆ 30-40 ನಿಮಿಷ ಬೇಕಾಯಿತು. ಕೂದಲನ್ನ ಐರನ್ ಮಾಡಲೇಬೇಕು. ನನ್ನ ಕೂದಲು ಹೆಂಗಿದೆ ಅಂತಂದರೆ ಬುಷ್ ಆಗೋಗ್ಬಿಟ್ಟಿದೆ. ಅಂದರೆ ಬಿಲ ಹುಲಿ ಏನೋದು ಇಲಿ ಬಿಲ ಇರುತ್ತಲ್ಲ, ಆ ಥರ ಬುಷ್ ಆಗೋಗಿದೆ. ಇದನ್ನು ಐರನ್ ಮಾಡ್ತೀನಿ ಇವಾಗ. ಇಟ್ಸ್ ಬ್ಯಾಡ್ ಟು ಮೈ ಹೇರ್, ಬಟ್ ಸ್ಟಿಲ್ ಐ ಆಮ್ ಗೋನಾ ಡೂ ಇಟ್. ಏನೂ ಮಾಡೋಕ್ಕಾಗಲ್ಲ. ಚೆನ್ನಾಗಿ ಕಾಣಬೇಕು ಅಂತಂದರೆ ಕೂದಲು ಉದುರುತ್ತಾ ಇದ್ರೂ ಕೂಡ ಐರನಿಂಗ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ನಂದು ನ್ಯಾಚುರಲಿ ಸ್ವಲ್ಪ ವೇವಿ ಇರೋದ್ರಿಂದ ಅಷ್ಟು ಚೆನ್ನಾಗಿ ಕೂತ್ಕೊಳ್ಳೋದು. ಸೊ ಐ ಡೂ ಐನಿಂಗ್. ಎಲ್ಲ ನೋಡಿ ನನ್ನನ್ನು ಯಾರೋ ಹುಡ್ಕೊಂಬರ್ತಾ ಇದ್ದಾರೆ. ಯಾರು ಗೊತ್ತಾ? ಆಚು ರೆಡಿ ಚೆನ್ನಾಗಿದೆ ಅಲ್ಲ? ಇಟ್ಸ್ ಗುಡ್. ರೆಡಿ ಸುಮ್ಮಂತು ಸೊ ಗುಡ್. ಬುಜ್ಜು ಮೊನ್ನೆ ನನ್ನ ಬುಜ್ಜು ಬಂಗಾರು, ಇದು ನನ್ನ ಬುಜ್ಜು ಬಂಗಾರು, ಬಾಲು ಬಂಗಾರು, ಜುಜು ನಮ್ಮ ಬಂಗಾರು. ರೆಡಿ ಆಯಿತು. ಈಗ ಆಲ್ ಸೆಟ್ ಟು ಗೋ. ಫುಲ್ಲು ರೆಡಿ ಆಗಿದ್ದೀನಿ ಹೋಗೋದಕ್ಕೆ. ಹೇಗಿದೆ? ಚೆನ್ನಾಗಿದೆಯಾ? ಸ್ವಲ್ಪ ಮಾಸ್ಕ್ ಹಾಕ್ಕೊಂಡು ಇದೆಲ್ಲ ಕವರ್ ಮಾಡ್ಕೊಂಡು ಹೋದರೆ ಜನ ನೋಡೋದಾದ್ರೂ ಕಮ್ಮಿ ಆಗುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಹೆಣ್ಮಕ್ಳು ಓಡಾಡೋದಕ್ಕೆ ಸಖತ್ ಕಷ್ಟ ಅಪ್ಪ. ಒಂದು ಸಲ ನೋಡಬೇಕು, 2 ಸಲ ನೋಡಬೇಕು, ಬಟ್ ನೋಡ್ತಾನೆ ಇರ್ತಾರೆ, ವಿಚ್ ಇಸ್ ಸೋ ಇರಿಟೇಟಿಂಗ್. ಅದಕ್ಕೆ ದ ಬೆಸ್ಟ್ ವೇ ಹಿಂಗೆ ಕವರ್ ಮಾಡ್ಕೊಂಬಿಟ್ರೆ ಬೆಟರ್. ಸರಿ ಬನ್ನಿ.
ವಿತ್ ದಿಸ್ ಡ್ರೆಸ್. ನಡೆಯೋಕ್ಕೂ ಹೋಗ್ತಿಲ್ಲ, ಮುಂದೆ ಹೋಗೋಕ್ಕಾಗ್ತಿಲ್ಲ, ಹಿಂದಿನ ಬರೋಕ್ಕಾಗ್ತಲ್ಲ. On the 7th, we do this. When his ecstasy allowed some movement, he danced wildly. He was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual want to have what you have, show me the way. ಪ್ಲೀಸ್ ಹಾಯ್ ಅಂತ ಹೇಳಿ. ನನ್ನ ಹೆಂಗು ಓಡಿಸ್ತಾಳೆ ಕಾರು ಅಂತಂದ್ರೆ ನಾನು ಬದುಕಿನ ಇಲ್ವಾ ನನ್ಗೆ ಗೊತ್ತಿಲ್ಲ. ಬದುಕಿನ ಅಂದ್ರೆ ಆ ಥರ ಅಲ್ಲ, ಅವಳು ಇದು ಏನಪ್ಪ ಲೇಡಿ ವರ್ಷನ್ ಆಫ್ ಟಾಮ್ ಕ್ರೂಸ್. ನೀನು ನಾನು ಅವಾಗ ನಮ್ಮ ಮಮ್ಮಿ ಕಾಪಾಡು ಬಟ್ ಶಿ ಇಸ್ ಆಕ್ಚುಲಿ ನೈಸ್. ನೋಡಿ, ಶಿ ಇಸ್ ದ ಬೆಸ್ಟ್ ಡ್ಯಾನ್ಸರ್. ವಿ ಮೆಟ್ ಲಿಟ್ರಲಿ ಆಫ್ಟರ್ 7 years. ಇವಾಗ ಇಶಾದು ಫಂಕ್ಷನ್ ಇತ್ತು, ನಾಗರ ಪಂಚಮಿದು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಶಿ ಇಸ್ ಓನ್ಲಿ ಡ್ರಾಪಿಂಗ್. I'll drop you safe, don't worry. Yeah, I know. Instagram couple is whoever it could be, random couple. It's all just a clinch. ಟೈಮ್ ಎಷ್ಟಿರಲಿ ಎಕ್ಸಾಕ್ಟ್ಲಿ ಇವಾಗ 11:30. ಇವಾಗ ರೀಚ್ ಆದೆ ಮನೆ. ಇನ್ನೂ ಸ್ವಲ್ಪ ಬೇಗ ಆಗ್ತದೆ. ಕ್ಯಾಬಲ್ಲಿ ಏನಾಯಿತು ಅಂತಂದರೆ ಅಪ್ಪಿತಪ್ಪಿ ನಾನು ಸಾಂಗ್ಸನ್ನು ನೋಡ್ತಾ ಇದ್ದೆ ಅಷ್ಟೇ, ಕತ್ತು ಬಗ್ಗಿಸ್ಕೊಂಡು. ಲೊಕೇಶನ್ನ ಅವ್ರು ಬೇಕು ಅಂತ ಮಿಸ್ ಮಾಡಿದ್ರ ಇಲ್ಲ ಅಂದರೆ ಮ್ಯಾಪಲ್ಲಿ ತೋರಿಸ್ತಾ, ಐ ಹ್ಯಾವ್ ನೋ ಐಡಿಯಾ. ನಾನು ಅಷ್ಟರಲ್ಲಿ ಎಚ್ಚೆತ್ಕೊಂಡು ಲೊಕೇಶನ್ ಹಿಂಗಲ್ಲ ಹಿಂಗೆ ಅಂತ ಹೇಳೋ ಅಷ್ಟರಲ್ಲಿ 10 ನಿಮಿಷ ಎಕ್ಸ್ಟ್ರಾ ಆಗೋಯಿತು. ವಿಚ್ ಇಸ್ ವೈ ಐ ಆಮ್ ನಾಟ್ ರಿಯಲಿ ಕಂಫರ್ಟಬಲ್ ಟೇಕಿಂಗ್ ಕ್ಯಾಬ್ಸ್ ಅಟ್ ದ ನೈಟ್ ಟೈಮ್ಸ್. ಐ ಮೀನ್ ವಿ ನೆವರ್ ನೋ. ಇದೇ ನಾನು ಅವ್ರ ಮೇಲೆ ಸಸ್ಪೆಕ್ಟ್ ಮಾಡಿ ಮಾತಾಡ್ತಿಲ್ಲ, ಬಟ್ ಲೊಕೇಶನ್ ಹೆಂಗಿರುತ್ತೆ ಅದನ್ನು ನೋಡ್ಬೇಕು ಅವರಲ್ವಾ. ಐ ಡೋಂಟ್ ನೋ, ಐ ಫೀಲ್ ಸಮ್ ಔಟ್ ರಿಯಲಿ ಬ್ಯಾಡ್, ಬಟ್ ಓಕೆ, ಎವ್ರಿಥಿಂಗ್ ಇಸ್ ಗುಡ್. ಫಂಕ್ಷನ್ ಲೇಟ್ ಆಗೋದು, ಎಲ್ಲ ಲೇಟ್ ಆಗೋದು. ಇದೇ ಕಾರಣಕ್ಕೆ ನಾನು ಕಾರ್ ಎತ್ಕೊಂಡು ಹೋಗೋದು. ಎಷ್ಟು ಲೇಟಾದರೂ ಕಾರಲ್ಲಿ ಬರೋದೇ ಸೇಫ್ ಅಂತ.